ವಾಂಗ್ಚುಕ್ ಇವರ ಉಪವಾಸ 19ನೇ ದಿನಕ್ಕೆ ಕಾಲಿಟ್ಟಿದೆ. ಹೋರಾಟಗಾರರಿಯವರು ನೀಟ್ ಎಕ್ಸಾಮ್ ಅಕ್ರಮವನ್ನು ವಿರೋಧಿಸಿ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ, ಅದು ಅಮರಣಾಂತ ಉಪವಾಸ ಸತ್ಯಾಗ್ರಹ, ಇಷ್ಟು ದಿನ ಅಂತಲ್ಲ, ನನ್ನ ಹೋರಾಟಕ್ಕೆ ನ್ಯಾಯ ಸಿಗೋವರೆಗೂ ನಾನು ಉಪವಾಸ ಮಾಡ್ತೀನಿ ಅಂತ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅದು 19ನೇ ದಿನ ಕಾಲಿಟ್ಟಿದೆ. ಅವರ ಬೇಡಿಕೆ ಇಷ್ಟೇ, ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ಶಿಕ್ಷಣ ಮಂತ್ರಿಗಳಿದಾರಲ್ಲ ಅವರು ರಾಜೀನಾಮೆ ಕೊಡಬೇಕು ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸಿಜೆಪಿ ಪ್ರತಿಭಟನೆಯನ್ನ ಬೆಂಬಲಿಸಿ ಅಮರಣಾಂತ ಉಪವಾಸ ಸತ್ಯಾಗ್ರಹಕ್ಕೆ ಅವರು ಕಾಲಿಟ್ಟರು. ದೆಹಲಿಯ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ ಈಗಲೂ ಕೂಡ ನಡೀತಾ ಇದೆ. ಇದರಲ್ಲಿ ಕೆಲವರು ಅವರದ್ದೇ ಆದಂತಹ ವ್ಯಾಖ್ಯಾನಗಳನ್ನು ಕೂಡ ಕೊಡ್ತಾ ಇದ್ದಾರೆ. 19 ದಿನ ಊಟ ಮಾಡದೆ ಖಾಲಿ ಹೊಟ್ಟೆಲಿರೋದು ಅಂದರೆ ಹುಡುಗಾಟದ ವಿಚಾರನ ಸೈನ್ಸ್ ಏನು ಹೇಳುತ್ತೆ, ಇದನ್ನು ಹೇಗೆ ನೋಡುತ್ತೆ? ಇಸ್ ಇಟ್ ಪಾಸಿಬಲ್ 19 ದಿನ ಉಪವಾಸ ಅಥವಾ ನೀರು ಕುಡಿದು ಯಾವುದೇ ರೀತಿಯ ಕಾರ್ಬ್ಸ್ ಕ್ಯಾಲೋರೀಸ್ ಹೊಟ್ಟೆ ಒಳಗೆ ಹೋಗದೆ ಇರಕ್ಕಾಗತ್ತಾ? ಹಂಗಂದ್ಕೊಂಡು ಇವರ ಪ್ರೊಟೆಸ್ಟನ್ನು ಖಂಡಿತವಾಗ್ಲೂ ಅನುಮಾನದಿಂದ ನೋಡ್ತಾ ಇಲ್ಲ. ಬಿಕಾಸ್ ಇವರ ಹೋರಾಟ ಬಹಳ ತೂಕವಾದ್ದು, ಇವರ ಹೋರಾಟ ಮಕ್ಕಳ ಮುಂದಿನ ಶಿಕ್ಷಣದ ಭವಿಷ್ಯಕ್ಕೆ, ಇವರ ಹೋರಾಟ ಬಹಳ ನ್ಯಾಯಯುತವಾದಂತಹ ಒಂದು ಬೇಡಿಕೆಯನ್ನು ಮುನ್ನೆಲೆಗೆ ತರ್ತಾ ಇದ್ದಾರೆ. ಆ್ಯಂಡ್ ಹೈಕೋರ್ಟ್ ಕೂಡ ಈಗ ಮಧ್ಯಪ್ರವೇಶ ಮಾಡಿ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅಂತ ಹೇಳ್ತಾ ಇದೆ. ಅನ್ನ ಮುಟ್ಟಿಲ್ಲ, ನೀರು ಕುಡ್ಕೊಂಡು 19 ದಿನಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಉಪವಾಸ ಮಾಡ್ತಾ ಇದ್ದಾರೆ. ಹೋರಾಟ ಅಂದರೆ ಇವರ ಆರೋಗ್ಯದಲ್ಲಿ ತೀವ್ರ ಏರುಪೇರಾಗ್ತಾ ಇದೆ. ಸೋನಂ ವಾಂಗ್ಚುಕ್ ಶಿಕ್ಷಣದ ಸುಧಾರಕ ಅಂತಲೂ ಇವರನ್ನು ಕರೀತಾರೆ. ಉಪವಾಸದ ಬಳಿಕ ಸುಮಾರು 9 kg ಇಲ್ಲಿ ತನಕ ಅವರು ಕಡಿಮೆ ಆಗಿದ್ದಾರೆ, ವೆಯ್ಟ್ ಲಾಸ್ ಆಗಿದೆ. ಉಪವಾಸ ನಿಲ್ಲಿಸೋಕೆ ಒಪ್ಕೋತಾ ಇಲ್ಲ. ಪ್ರತಿಪಕ್ಷಗಳಿಗೆ ಆತಂಕ ಕೂಡ ಇದೆ. ಬಟ್ ಆಡಳಿತ ಪಕ್ಷ ಇದನ್ನ ಗಮನಕ್ಕೆ ತಗೊಳ್ತಾ ಇಲ್ವಾ? ಈ ಪ್ರಶ್ನೆ ಇದೆ. ಬಂದು ಯಾರೂ ಮಾತಾಡ್ತಾ ಇಲ್ವಾ, ಏನು ಅಂತ ಕೇಳ್ತಾ ಇಲ್ವಾ? ಆ್ಯಂಡ್ ಹೇಗಿದ್ದವರು ಯಾವ ಪರಿಸ್ಥಿತಿಗೆ ಹೋಗಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಡಾಕ್ಟರ್ಗಳು ಕೂಡ ಅವ್ರನ್ನ ಮಾನಿಟರಿಂಗ್ನಲ್ಲಿ ಇಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. BP ಲೋ ಆಗಿದೆ, ಶುಗರ್ ಲೋ ಆಗಿದೆ, ತುಂಬಾ ಸುಸ್ತಾಗಿದ್ದಾರೆ ಅಥವಾ ಅಸ್ವಸ್ಥರಾಗಿದ್ದಾರೆ. ಬರೀ ನೀರು ಕುಡ್ಕೊಂಡು ಹುಡುಗಾಟ ಏನ್ರಿ? ನಾವೇ ಯಾವುದೋ ಒಂದು, ಈಗ ರಂಜಾನ್ ಬಂತು ಅಂತ ಮುಸ್ಲಿಂ ಧರ್ಮದವರು ಬೆಳಗ್ಗೆಯಿಂದ ಸಂಜೆ ತನಕ, ಈಗ ಹಿಂದೂಗಳು ಅಂತ ತಗೊಂಡ್ರೆ ನೀವು ನೋಡಿ, ಇದು ಯಾವ್ದು ಸಂಕಷ್ಟಿ ಅಂತ ಮಾಡ್ಬೇಕಾದ್ರೆ ಬೆಳಗ್ಗಿಂದ ಸಂಜೆ ತನಕ ಉಪವಾಸ ಇರ್ತೀವಿ. ಸಂಜೆ ಯಾವಾಗ ಆಗುತ್ತಪ್ಪ, ಹೊಟ್ಟೆ ಚುರುಕಂತ ಇರುತ್ತೆ, ಒಂದು ಚೂರು ಕ್ಯಾಲೋರೀಸ್ ಹೋಗಿರಲ್ಲ ಅಂದ್ರೆ ಬಾಡಿ ಸಪೋರ್ಟೇ ಮಾಡಲ್ಲ. ಅಂಥದ್ರಲ್ಲಿ ಇವರು ಹೇಗೆ ಇಷ್ಟೊಂದು ದಿನ ಉಪವಾಸ ಮಾಡ್ತಾ ಇದ್ದಾರೆ? ಅಂಡ್ ಈ ಉಪವಾಸಕ್ಕೆ ಯಾಕೆ ಯಾರು ಮಣಿತಾ ಇಲ್ಲ? ಇವೆಲ್ಲವೂ ಕೂಡ ಪ್ರಶ್ನೆಗಳಾಗಿ ಉಳ್ಕೊಂಡಿದೆ. 19 ದಿನಗಳಿಂದ ಉಪವಾಸ, ಒಂದೇ ಒಂದು ಅನ್ನದ ಅಗಳನ್ನ ಹೊಟ್ಟೆ ಅಥವಾ ಗಂಟಲಿಗೆ ಇಳಿಸಿಲ್ಲ ಅವರು ಅಂತ ಈಗ ಬರ್ತಾ ಇರೋ ಸುದ್ದಿ. ಬಟ್ ಅವ್ರು ಕೇಳ್ತಾ ಇರೋದು ಇಷ್ಟೇ, ನೀಟ್ ಎಕ್ಸಾಮ್ ಆಯ್ತಲ್ವಾ, ಅಕ್ರಮ ಅನ್ನೋದು ಬಂತಲ್ಲ, ಅವ್ಯವಸ್ಥೆ ಅನ್ನೋದು ಬಂತಲ್ಲ, 15 ಜನ ವಿದ್ಯಾರ್ಥಿಗಳು ಸತ್ರಲ್ಲ, ಅದಕ್ಕೆ ನ್ಯಾಯ ಬೇಕಲ್ವಾ, ಹೊಣೆಗಾರರು ಬೇಕಲ್ವಾ, ಹೊಣೆಗಾರಿಕೆ ಹೊತ್ಕೊಂಡು ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈಗ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿದೆ. ವಾಂಗ್ಚುಕ್ ಜೀವ ರಕ್ಷಿಸುವ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಬೇಕು ಅಂತ ಕೋರ್ಟ್ ಒಂದು ಸೂಚನೆಯನ್ನ ಕೊಡ್ತಾ ಇದೆ. ವಾಂಗ್ಚುಕ್ ಜೀವ ಉಳಿಸೋಕೆ ಏನು ಬೇಕಾದ್ರೂ ಮಾಡಿ ಅಂತ ಹೇಳ್ತಾ ಇದೆಯಂತೆ. ಆರ್ಡರ್ ಮಾಡಿದೆ ಹೈಕೋರ್ಟ್. ವಾಂಗ್ಚುಕ್ ಆರೋಗ್ಯದ ಮೇಲೆ ನಿಗಾ ಇಡಬೇಕು ಅಂತ ವೈದ್ಯರನ್ನ ನೇಮಿಸಿ ಅಂತ ಕೂಡ ಹೇಳ್ತಾ ಇದ್ದಾರೆ. ನೆನ್ನೆ ಮೊನ್ನೆಯಿಂದ ಡಾಕ್ಟರ್ಸ್ಗಳು ಬಂದು ಚೆಕ್ ಮಾಡ್ತಾ ಇದ್ದಾರೆ. ದೆಹಲಿ ಸರ್ಕಾರಕ್ಕೆ ಸೂಚನೆಯನ್ನ ಇದೀಗ ಡೆಲ್ಲಿಯ ಹೈಕೋರ್ಟ್ ಕೊಟ್ಟಿದೆ. ಬಟ್ ಇದು ನೋಡ್ರಿ, ಇನ್ನೊಂದು ರೀತಿಯ ವ್ಯಾಖ್ಯಾನಗಳು ಬರ್ತಾ ಇದೆ. ಉಪವಾಸದಿಂದಲೇ ನಮಗೆ ಸ್ವಾತಂತ್ರ್ಯ ಬಂತು ಅನ್ನೋದಾದ್ರೆ ಅಂತ ಉಪವಾಸಕ್ಕೆ ಬ್ರಿಟಿಷರೇ ಮಾಡಿದ್ರು, ನಮ್ಮವರು ಕೇಳ್ತಾ ಇಲ್ವಾ? ಅದು ನ್ಯಾಯಯುತವಾದಂತಹ ಪ್ರತಿಭಟನೆಗೆ ಇಂತಹ ವ್ಯಾಖ್ಯಾನಗಳು ಬರ್ತಾ ಇದಾವೆ. ಬಿಜೆಪಿ ಯಾಕೆ ಇದನ್ನ ಇಷ್ಟೊಂದು ಲೈಟಾಗಿ ತಗೊಳ್ತಾ ಇದೆ? ಹಾಗಾದ್ರೆ ಗೊತ್ತಾಗ್ತಿಲ್ಲ. ಅವರಿಗೆ ನಿಂತ್ಕೊಂಡು ನಡೆಯೋಕ್ಕಾಗ್ತಿಲ್ಲ. ಏನು ಹುಡುಗಾಟನೇನ್ರಿ 18-19 ದಿನದಿಂದ ಉಪವಾಸ ಇರೋದು ಅಂದ್ರೆ? ಒಂದು ತುತ್ತು ತಿಂದಲೆ, ಒಪ್ಪತ್ತಲ್ಲ, ಒಂದು ತುತ್ತು ಬಾಯಿಗಿಳಿಸ್ದಲೆ. ಇಟ್ಸ್ ನಾಟ್ ಸೋ ಈಸಿ. ಅವರು ಯಾಕೆ ಈ ಉಪವಾಸ ಸತ್ಯಾಗ್ರಹವನ್ನು ಅಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಿಮ್ಮ ಟಿವಿಯ ಬಲಭಾಗದಲ್ಲಿ ಸ್ಕ್ರೀನ್ನಲ್ಲಿ ಗಮನಿಸ್ಬೋದು. ನಾವು ಆ ಪಾಯಿಂಟ್ಸ್ಗಳನ್ನು ಹಾಕ್ತಾ ಇದ್ದೀವಿ. ಮತ್ತೊಂದು ಕಡೆ ಅವರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀರಿ. ಶಿಕ್ಷಣದ ಸುಧಾರಕರು ಆ್ಯಂಡ್ ಹಲವಾರು ಒಳ್ಳೊಳ್ಳೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ, ಸುಧಾರಣೆಯನ್ನು ಕೂಡ ತಂದಿದ್ದಾರೆ. ನೀವು ಆಲ್ರೆಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗ ಒಬ್ಬೊಬ್ಬರೇ ಇವ್ರ ಬಗ್ಗೆ ಸುದ್ದಿಗಳನ್ನು ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅವ್ರ ಹಿನ್ನೆಲೆ ಏನು, ಲಡಾಖಿಗೆ ಅವರ ಪ್ರಯತ್ನಗಳೇನು, ಇವೆಲ್ಲವನ್ನು ನೋಡಿರ್ತೀರಿ ನೀವು. ಆ್ಯಂಡ್ ಆರ್ಮಿಯಲ್ಲಿ ಇವರ ಐಡಿಯಾ ಅಥವಾ ಟೆಕ್ನಾಲಜಿಗಳನ್ನು ಹೆಂಗೆ ಬಳಸ್ಕೊಂಡ್ರು ಅಂತ ಇವೆಲ್ಲ ಏನು ಹೊಸದಾಗಿ ಹೇಳೋ ಅಗತ್ಯ ಇಲ್ಲ. ಬಿಕಾಸ್ ಒಂದು ವಾರದಿಂದ ಇವರೇ ತುಂಬ ಟ್ರೆಂಡಿಂಗಲ್ಲಿದ್ದಾರೆ. ಬಟ್ ಯಾಕೆ ಇದಕ್ಕೆ ಗಮನ ಹರಿಸ್ತಾ ಇಲ್ಲ ಬಿಜೆಪಿ? ಓಕೆ, ನಮ್ಮ ಜೊತೆ ಡಾಕ್ಟರ್ ಪವನ್ ಮಾತನಾಡಲಿಕ್ಕೆ ರೆಡಿ ಇದ್ದಾರೆ, ಲೈವಿಗೆ ಜಾಯ್ನ್ ಆಗಿದ್ದಾರೆ. ಮಾತನಾಡ್ಸೋಣ. ಡಾಕ್ಟ್ರೇ ನಮಸ್ತೆ.
ಫಸ್ಟ್ ಆಫ್ ಆಲ್ ಸಾರಿ, ಈ ಪೊಲಿಟಿಕಲ್ ವಿಚಾರಕ್ಕೆ ನಿಮ್ಮನ್ನ ಎಳೆತಾ ಇರ್ತಾ ಇಲ್ಲ, ಬಟ್ ನಮಗೆ ಕೆಲವೊಂದು ಕುತೂಹಲ ಇದೆ, ಹಾಗಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದೀವಿ ಡಾಕ್ಟ್ರೆ. ನಾವಿವತ್ತು ಒಂದಲ್ಲ ಎರಡಲ್ಲ 18ರಿಂದ 19 ದಿನ ಒಂದೇ ಒಂದು ಅಗಳು ಗಂಟಲಿಗೆ ಹೋಗಿಲ್ಲ ಅಂದಾಗ ಮನುಷ್ಯ ಹೆಂಗಾಗ್ತಾನೆ ಅನ್ನೋದು ಕುತೂಹಲ ನಮಗೆ. ಸೈನ್ಸ್ ಏನ್ ಹೇಳುತ್ತೆ ಈ ಪ್ರಮಾಣದ ಉಪವಾಸವನ್ನ ಡಾಕ್ಟ್ರೆ, ಹೆಂಗ್ ನೋಡ್ತೀರಿ ನೀವು? ನೋಡಿ, ಈಗ ಫಾಸ್ಟಿಂಗ್ ನಮ್ಮ ದೇಶದಲ್ಲಿ ಹೊಸದಲ್ಲ. ಯಾಕಂದ್ರೆ ನಾವು ಇಂಡಿಪೆಂಡೆನ್ಸ್ ಟೈಮ್ ಇಂದಾನು ನೋಡಿದ್ವಿ. ಎಸ್ಪೆಷಲಿ ನಮ್ಮ ಫಾದರ್ ಆಫ್ ನೇಷನ್ ಗಾಂಧೀಜಿ ಏನಿದ್ದಾರೆ 18 ಸಲ ಫಾಸ್ಟಿಂಗ್ ಮಾಡಿದ್ದಾರೆ. ಅದರಲ್ಲೂ 2 ಸಲ 21 ಡೇಸ್ ಫಾಸ್ಟಿಂಗ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಫಾಸ್ಟಿಂಗ್ ಮಾಡುವಾಗ ಯಾವ ರೀತಿಯಾಗಿ ಫಾಸ್ಟಿಂಗ್ ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಸೊ ಈ ಫಾಸ್ಟ್ ಕೂಡ ನಾವೇನು ಈಗ ತುಂಬಾ ದಿವಸಗಳು ಫಾಸ್ಟಿಂಗ್ ಮಾಡ್ತಾರಲ್ಲ, ಇದರಲ್ಲಿ ನಾವು ಯಾವ ತರ ಫಾಸ್ಟಿಂಗ್ ಅಂತ ಮೊದಲು ತಿಳ್ಕೊಬೇಕಾಗತ್ತೆ. ಕೆಲಸಲ ನೋಡಿ, ನಾವು ಫಾಸ್ಟಿಂಗ್ ನಾವ್ ಏನಾದ್ರು ಡಿವೈಡ್ ಮಾಡ್ಬೇಕು ಅಂತಂದ್ರೆ, ಈಗ ಟೋಟಲ್ ಕಂಪ್ಲೀಟ್ ಫಾಸ್ಟಿಂಗ್ ಅಂತ ಹೇಳ್ತೀವಿ. ಕಂಪ್ಲೀಟ್ ಫಾಸ್ಟಿಂಗ್ ಅಂತಂದ್ರೆ ಬರೀ ನೀರನ್ನ ಮಾತ್ರ ಸೇವಿಸಿ ಎಲ್ಲಾ ಆಹಾರವನ್ನ ತ್ಯಜಿಸೋದಕ್ಕೆ ಕಂಪ್ಲೀಟ್ ಫಾಸ್ಟಿಂಗ್ ಅಂತ ಹೇಳ್ತೀವಿ. ಇನ್ನ ಪಾರ್ಷಿಯಲ್ ಫಾಸ್ಟಿಂಗ್ ಅಂದ್ರೆ ಕೆಲವರು ಹಣ್ಣು ಹಂಪಲು ಅಥವಾ ತರಕಾರಿ ನೀರು ಕುಡಿತಾರೆ, ಬಟ್ ಊಟ ತಿನ್ನೋದಿಲ್ಲ. ಇದನ್ನ ಪಾರ್ಷಿಯಲ್ ಫಾಸ್ಟಿಂಗ್ ಅಂತ ಹೇಳ್ತೀವಿ. ಇನ್ನೊಂದು ಡ್ರೈ ಫಾಸ್ಟಿಂಗ್ ಅಂತ ಇದೆ. ಈ ಡ್ರೈ ಫಾಸ್ಟಿಂಗ್ ಅಂತಂದ್ರೆ ನೀರು ಕೂಡ ಸೇವಿಸದೇ ಇರ್ತಕ್ಕಂಥದ್ದು, ಯಾವುದೇ ಆಹಾರ ತಿಂದೇ ಇರ್ತಕ್ಕಂಥದ್ದು ಹಾಗೂ ನೀರು ಸೇವಿಸದೇ ಇರ್ತಕ್ಕಂಥದ್ದು ಡ್ರೈ ಫಾಸ್ಟಿಂಗ್. ಇನ್ನ ನೀವು ಇಲ್ಲಿ ಹೇಳಿದ್ರೆ 18 ದಿವಸ 30 ದಿವಸ ಫಾಸ್ಟಿಂಗ್ ಮಾಡಿದ್ದಾರೆ ಅಂತ. ಈಗ ನೋಡಿ, ಈ ಡ್ರೈ ಫಾಸ್ಟಿಂಗ್ ಅಂದ್ರೆ ನಾವು ಯಾವುದೇ ತರನಾದ ನೀರು ಅಥವಾ ಆಹಾರವನ್ನ ಸೇವಿಸದೇ ಇದ್ರೆ ಆಲ್ಮೋಸ್ಟ್ 1 ವಾರದಲ್ಲಿ ಡೆತ್ ಆಗೋದು ಗ್ಯಾರಂಟಿ. ಯಾಕಂದ್ರೆ ನಮ್ಮ ಬಾಡಿ ನೀರಿನ ಅಂಶ ಇಲ್ಲ ಅಂತಂದಾಗ ಡಿಹೈಡ್ರೇಟ್ ಆಗಿ ಬೇಗ ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗಿ ಸಾವನ್ನಪ್ಪುತ್ತೆ. ಅದೇ ನಮ್ಗೆ ಈಗ ಪಾಲ್ ಫಾಸ್ಟಿಂಗ್ ಅಂದ್ರೆ ನಾವು ಈಗ ಹಣ್ಣು ಹಂಪಲು ಇವೆಲ್ಲ ತಿಂದ್ರೆ ತಿಂಗಳುಗಟ್ಟಲೆ ಇರ್ಬೋದು. ಹಿಂದಿನ ಕಾಲದಲ್ಲಿ ನಾವು ನೋಡಿದೀವಿ, ಋಷಿ ಮುನಿಗಳೆಲ್ಲ ಬರೀ ಹಣ್ಣು ಹಂಪಲುಗಳನ್ನ ತಿನ್ಕೊಂಡೇ ವರ್ಷಾನುಗಟ್ಲೆ ಅವರು ಆರೋಗ್ಯವಾಗಿ ಇರ್ತಾ ಇದ್ರು. ಇನ್ನು ನಾವು ಈ ಪಾರ್ಷಿಯಲ್ ಫಾಸ್ಟಿಂಗ್ ಬಿಟ್ಟು ಕಂಪ್ಲೀಟ್ ಫಾಸ್ಟಿಂಗ್ ಏನೋ ಈಗ ಬರೀ ನೀರನ್ನ ಮಾತ್ರ ಸೇವಿಸಿ ಎಲ್ಲಾ ತರದ ಆಹಾರವನ್ನ ಬಿಟ್ರೆ ನಮ್ಮ ಬಾಡಿ ಏನಾಗುತ್ತೆ, ಯೂಶಲಿ 20ರಿಂದ 21 ದಿವಸಗಳ ಕಾಲ ಆರಾಮಾಗಿರುತ್ತೆ. 21 ದಿವಸ ಆದ್ಮೇಲೆ ನಮ್ಗೆ ಸೀರಿಯಸ್ ಕಾನ್ಸಿಕ್ವೆನ್ಸಸ್ ನೋಡೋದಕ್ಕೆ ಸಿಗುತ್ತೆ. ಯಾಕೆಂದ್ರೆ ನಮ್ಮ ಬಾಡಿಯಲ್ಲಿ ಏನಾಗುತ್ತೆ, ಮೊದಲನೇ 1 ದಿನ ಏನಿರುತ್ತಲ್ಲ, ನಾವು ಫಾಸ್ಟಿಂಗ್ ಮಾಡಕ್ಕೆ ಶುರು ಮಾಡಿದಾದ್ಮೇಲೆ ನಮ್ಮ ಬಾಡಿನಲ್ಲಿ ಈ ನೀರಿನಂಶ ಎಲ್ಲ ಖಾಲಿ ಆಗ್ತಾ ಬರುತ್ತೆ. ಆಮೇಲೆ ನಮ್ಮ ಬಾಡಿನಲ್ಲಿ ಇರ್ತಕ್ಕಂಥ ಈ ಗ್ಲೂಕೋಸ್ ಅಥವಾ ಈ ಸುಕ್ರೋಸ್ ಇದೆಲ್ಲ ಏನಿರುತ್ತೆ ಇದನ್ನೆಲ್ಲ ಉಪಯೋಗಿಸ್ಕೊಳ್ಳಕ್ಕೆ ಶುರು ಮಾಡುತ್ತೆ. ಯಾಕಂದ್ರೆ ನಮ್ಮ ಬ್ರೈನ್ ಗೆ, ನಮ್ಮ ಬಾಡಿ ಮಸಲ್ಸ್ ಗೆ ಇದಕ್ಕೆಲ್ಲ ಎನರ್ಜಿ ಬೇಕತ್ತೆ. ಸೊ 2ರಿಂದ 3 ದಿವಸ ಆದ್ಮೇಲೆ ನಮ್ಮ ಬಾಡಿನಲ್ಲಿ ಇರ್ತಕ್ಕಂಥ ಫ್ಯಾಟ್ ಏನಿದೆ, ಈ ಫ್ಯಾಟ್ ನ ಉಪಯೋಗಿಸ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಈ 2ರಿಂದ 3 ದಿವಸದಿಂದ 7 ದಿವಸದವರೆಗೆ ನಮ್ಮ ಬಾಡಿನಲ್ಲಿ ಇರ್ತಕ್ಕಂಥ ಎಲ್ಲಾ ಫ್ಯಾಟ್ ರಿಸರ್ವ್ಸ್ ಏನಿರುತ್ತೆ ಅದು ಖಾಲಿ ಆಗೋಕೆ ಶುರುವಾಗುತ್ತೆ. 7ನೇ ದಿವಸ ಆದ್ಮೇಲೆ ಏನಾಗುತ್ತೆ, ನಮ್ಮ ಪ್ರೋಟೀನ್ಸ್ ಅಂದ್ರೆ ನಮ್ಮ ಮಸಲ್ಸ್, ಈ ಪ್ರೋಟೀನ್ಸ್ ಇರೋದೆಲ್ಲ ನಮ್ಮ ಬಾಡಿ ಮಸಲ್ಸ್ ನಲ್ಲಿ. ಸೊ ಈ ಮಸಲ್ಸ್ ಬ್ರೇಕ್ ಡೌನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬ್ರೇಕ್ ಡೌನ್ ಆಗಿ ಇದು ಆಲ್ಮೋಸ್ಟ್ ಒಂದು 3 ವಾರಗಳ ಕಾಲ ನಮ್ಮ ಬಾಡಿ ನಡ್ಕೊಳ್ಳುತ್ತೆ. ಈ 3 ವಾರ ಆದ್ಮೇಲೆ ಏನಾಗುತ್ತೆ, ಯಾವಾಗ ಆಹಾರ ಸಿಗೋದಿಲ್ಲ ಆಗ ಸ್ವಲ್ಪ ಕಂಡೀಷನ್ ತೀವ್ರವಾಗಿ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಅವಾಗ ಎಲ್ಲ ಇಂಟರ್ನಲ್ ಆರ್ಗನ್ಸ್ ಒಂದೊಂದೇ ಡ್ಯಾಮೇಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಈ ಪಾರ್ಷಿಯಲ್ ಫಾಸ್ಟ್ ಮಾಡಿದಾಗ ಅಥವಾ ನಾವೇನಾದ್ರೂ ಈ ಸ್ವಲ್ಪ ನೀರನ್ನ ಸೇವಿಸಿ ನಾವು ಫಾಸ್ಟಿಂಗ್ ಅನ್ನು ಮಾಡಿದಾಗ ಯೂಶಲಿ ಬಾಡಿ ಏನಾಗುತ್ತೆ, ನಿಧಾನವಾಗಿ ಕೃಶವಾಗ್ತಾ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ನಾವು 18-19 ದಿವಸ ಆಗಿರಿಂದ ಅವರು ಈ ರೀತಿಯಾಗಿ ಏನೇನು ಸೇವಿಸ್ತಾ ಇದ್ದಾರೆ, ಏನೇನ್ ಇದಿದೆ ಇಲ್ಲಿ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇನ್ನು ನೆಕ್ಸ್ಟ್ ಅವರು ಸೀರಿಯಸ್ ಆಗುವಂತ ಎಲ್ಲಾ ಚಾನ್ಸಸ್ ಕೂಡ ಇರುತ್ತೆ. ಡಾಕ್ಟ್ರೆ, ಹಂಗೆ ನಾವು ಕೇಳ್ಪಟ್ಟಿರ್ತೀವಿ ಲಿಕ್ವಿಡ್ ಡಯಟ್ ಅಂತ ಮಾಡ್ತಾರೆ. ಆಮೇಲೆ ಈ ಜಿಮ್ ಗಿಮ್ ಅಂತ ಹೋಗೋರೆಲ್ಲ ಯಾವ್ದಾದ್ರು ಕಾಂಪಿಟೇಷನ್ ಇದ್ರೆ ಲಿಕ್ವಿಡ್ ನ ಅವಾಯ್ಡ್ ಮಾಡ್ಬಿಡ್ತಾರೆ. ಸೊ ಇವೆಲ್ಲವೂ ಹೆಂಗೋ ಬದುಕ್ಬಿಡ್ತಾರೆ, 1-3-4 ತಿಂಗಳು ಅಂದ್ರೆ ಬದುಕ್ಬಿಡ್ತಾರೆ ಅಂದ್ರೆ ಹೆಂಗೋ ಸರ್ವೈವ್ ಆಗ್ತಾರೆ. ಬಟ್ ನಾವಿಲ್ಲಿ ಕೇಳ್ತಾ ಇರೋಂಗೆ ಡಾಕ್ಟ್ರೆ, ಇದು ಕೇವಲ ನೀರನ್ನ ಕುಡಿದು ಮಾತ್ರ, ನೋ ಕ್ಯಾಲೋರೀಸ್, ಒಂದ್ ಹಗಲು ಬಾಯಿಗೆ ಹೋಗ್ತಾ ಇಲ್ಲ. ಅದರಲ್ಲೂ 18ರಿಂದ 19 ದಿನ ಒಂದು ಟೈಮ್ ಹೇಳಿದ್ರಿ ಡಾಕ್ಟ್ರೆ, 21 ದಿನಗಳ ತನಕ ಹೆಂಗೋ ಬಾಡಿಲಿರೋ ಫ್ಯಾಟೋ ಅಥವಾ ಪ್ರೋಟೀನೋ ಬಳಸ್ಕೊಂಡು ಜೀವ ಸ್ವಲ್ಪ ಉಳ್ಕೊಳ್ಳುತ್ತೆ, ಅದಾದ್ಮೇಲೆ ಆರ್ಗನ್ಸ್ ಡ್ಯಾಮೇಜ್ ಆಗಕ್ಕೆ ಶುರು ಆಗುತ್ತೆ ಅಂತ. ಸೊ ಟ್ರೀಟ್ಮೆಂಟ್ ಹೆಂಗಿರುತ್ತೆ ಡಾಕ್ಟರ್ ಇದ್ರ ಮುಂದಕ್ಕೆ, ಅಂಡ್ ಅಂದ್ರೆ ಲೈಕ್ ಮುಂದಕ್ಕೆ ಇದು ಯಾವ್ಯಾವ ರೀತಿಯ ಅಡ್ಡ ಪರಿಣಾಮಗಳನ್ನ ತರಬಹುದು ಒಬ್ಬ ಮನುಷ್ಯನ ದೇಹಕ್ಕೆ ಅಂತ? ನೋಡಿ, ಇದರಲ್ಲಿ ಇನ್ನೊಂದು, ಯಾರು ಎಷ್ಟು ಬೇಗ ಕೃಷ ಆಗ್ತಾರೆ ಅನ್ನೋದಕ್ಕೆ ಅವರ ಬಾಡಿ ಕಂಡೀಷನ್ ಮೇಲೂ ಕೂಡ ಡಿಪೆಂಡ್ ಇದೆ. ಇನ್ನ ನಾವು ಮೇಲ್ ಅಂಡ್ ಫೀಮೇಲ್ ಅಲ್ಲಿ ನೋಡಿದ್ರೆ ಫೀಮೇಲ್ಸ್ ಸ್ಟಾರ್ವಿಂಗ್ ನ ಚೆನ್ನಾಗಿರ್ತಾರೆ ಮೇಲ್ಸ್ ಗಿಂತ. ಯಾಕಂದ್ರೆ ಹೆಣ್ಮಕ್ಳಿಗೆ ಈ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಬಾಡಿನಲ್ಲಿ ಇರೋ ಫ್ಯಾಟ್ ರಿಸರ್ವ್ಸ್ ತುಂಬಿಸ ಅವರನ್ನ ಕಾಪಾಡುತ್ತೆ. ಹಾಗಾಗಿ ಸ್ಟಾರ್ ನ ಫೀಮೇಲ್ಸ್ ತಡೀತಾರೆ. ಇನ್ನು ನಾವು ಏಜ್ ತಗೋದಾದ್ರೆ
ಈ ಮಧ್ಯ ವಯಸ್ಕರು ಯೂಶಲಿ ಫಾಸ್ಟಿಂಗ್ ನ ಚೆನ್ನಾಗಿ ತಡೀತಾರೆ. ಹಾ. ಈಗ ವಯಸ್ಸಾಗಿರೋ ಸಾಕಷ್ಟು ಈಗ ಕೋಮಾರ್ಬಿಡಿಟೀಸ್ ಇರುತ್ತೆ, ಇರುತ್ತೆ, ಆಮೇಲೆ ಬಾಡಿ ಫ್ಯಾಟ್ ರಿಸರ್ವ್ಸ್ ಇರೋದಿಲ್ಲ. ನೋಡಿ 60 ವಯಸ್ಸು ಆದ್ಮೇಲೆ ಬಾಡಿ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಅವರಲ್ಲಿ ಫಾಸ್ಟಿಂಗ್ ಅಷ್ಟೊಂದು ತಡೆಯುವ ಶಕ್ತಿ ಇರೋದಿಲ್ಲ. ಇನ್ನು ಮಕ್ಕಳಲ್ಲಿ ಇಂಪಾರ್ಟೆಂಟ್, ಮಕ್ಕಳಲ್ಲಿ ತಡೆಯುವ ಶಕ್ತಿ ತುಂಬಾ ಕಮ್ಮಿ ಇರುತ್ತೆ. ಯಾಕಂದ್ರೆ ಸ್ಟಾರ್ವೇಷನ್ ಯಾವಾಗ್ಲೂ ನೋಡಿ ಮಕ್ಕಳು ಹಸುವಿಗೆ ತಡೆಯೋದಿಲ್ಲ, ಯಾಕಂದ್ರೆ ಬಾಡಿ ಫ್ಯಾಟ್ ಅಷ್ಟಾಗಿರಲಿಲ್ಲ. ಸೊ ಹಾಗಾಗಿ ಮಕ್ಕಳಲ್ಲೂ ಕೂಡ ಈ ತುಂಬಾ ಬೇಗ ಶೋ ಆಗ್ತಾರೆ. ಸೊ ಈ ನೀರಿನ ಅಂಶ ಇದು ತುಂಬಾ ಇಂಪಾರ್ಟೆಂಟ್ ಕೂಡ. ಯಾಕಂದ್ರೆ ಯಾರು ತುಂಬಾ ಹೆಲ್ದಿ ಆಗಿರ್ತಾರೆ, ಹೈಡ್ರೇಷನ್ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ, ಈಗ ಅಥ್ಲೆಟ್ಸ್ ಇರ್ಬೋದು ಅಥವಾ ಈ ತುಂಬಾ ಹಾರ್ಡ್ ವರ್ಕರ್ಸ್ ಇರ್ಬೋದು, ಈಗ ರೈತರು ಇರ್ಬೋದು, ಇವರೆಲ್ಲರೂ ಕೂಡ ನೋಡಿ ತುಂಬಾ ಬಿಸಿಲಲ್ಲಿ ಎಷ್ಟೇ ಕೆಲಸ ಮಾಡಿದ್ರು ಕೂಡ, ಎಷ್ಟು ಓಡಾಡಿದ್ರು ಕೂಡ ಇವ್ರು ಅಷ್ಟಾಗಿ ದಣವಾಗೋದಿಲ್ಲ. ಯಾಕಂದ್ರೆ ಅವ್ರ ಬಾಡಿನ ಆ ರೀತಿಯಾಗಿ ಒಗ್ಗಿಸ್ಕೊಂಡಿರ್ತಾರೆ. ಆಮೇಲೆ ಈಗ ಅವರು ಫಾಸ್ಟಿಂಗ್ ಅಷ್ಟೇ ರಾತ್ರಿ ತಿಂತಾರೆ, ಮಧ್ಯದಲ್ಲಿ ಏನು ಇರೋದಿಲ್ಲ, ಆದ್ರೂ ಬಾಡಿ ತಡೆಯುತ್ತೆ. ಕೆಲವು ಒಂದೊತ್ತು ಊಟ ಮಾಡ್ಲಿಲ್ಲ ಅಂತಂದ್ರು ಬೇಗ ತಲೆ ಸುತ್ತಿ ಬಿದೋಗುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಈ ಡ್ಯೂರೇಷನ್ ಕರಿಲ್ಲ. ಯಾಕಂದ್ರೆ ಬಾಡಿನಲ್ಲಿ ನೀರಿನಂಶ ಕಮ್ಮಿ ಆಗ್ತಿದ್ದಂಗೆ ಈ ಲವಣಾಂಶಗಳು ಏರ್ಪೇರ್ ಆಗ್ತಾ ಹೋಗುತ್ತೆ. ಯಾವಾಗ ಈ ಲವಣಾಂಶ ಎಲ್ಲ ಏರ್ಪೇರ್ ಆಗ್ತಾ ಹಾರ್ಟ್, ಲಿವರ್, ಕಿಡ್ನಿ ಇವೆಲ್ಲಾನು ಕೂಡ ಎಫೆಕ್ಟ್ ಆಗುತ್ತೆ. ನಾವು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಎಕ್ಸಾಂಪಲ್ ಕೊಡ್ತೀನಿ. ಯಾಕಂದ್ರೆ ಗಾಂಧೀಜಿಯವರು ಸಾಕಷ್ಟು ಉಪವಾಸ ಮಾಡಿ ಫೇಮಸ್ ಆಗಿದ್ರು. ಅದ್ರ 21 ಡೇಸ್ 2 ಸಲ ಮಾಡಿದ್ದಾರೆ. ಆದ್ರೆ 2 ಸಲ ಮಾಡಿದಾಗ ಗಾಂಧೀಜಿಯವರು ನೀರನ್ನ ಡೈಲಿ ತೆಗೆದುಕೊತಾ ಇದ್ರು, ಹಾಗೂ ಲೆಮನ್ ಜ್ಯೂಸ್ ಸ್ವಲ್ಪ ಉಪ್ಪಿನಲ್ಲಿ ಅವರು ತೆಗೆತಾ ಇದ್ರು. ಅದೇ ಲಿಕ್ವಿಡ್ ಡಯಟ್ ಅಂತ ಕನ್ಸಿಡರ್ ಮಾಡಬಹುದು ಅದನ್ನ. ನೋಡಿ ಫಾಸ್ಟ್ ಆದ್ರೆ ನೀರಿನ ಅಂಶ ಸೇರಿದ್ರೆ ಅದರಲ್ಲೂ ಸ್ವಲ್ಪ ಉಪ್ಪು ಅಥವಾ ಜ್ಯೂಸ್ ಗಳನ್ನೇನಾದ್ರು ತೆಗೆದುಕೊಂಡ್ರೆ ಅವ್ರು ಇನ್ನೂ ಲಾಂಗ್ ಡ್ಯೂರೇಷನ್ ಆಗಿ ಅವರು ತಡಿಬಹುದು. ಬಟ್ ಇವಾಗ ಒಂದು 3 ವಾರಗಳಾದ ಮೇಲೆ ಅವರು ಬರೀ ನೀರಿನಲ್ಲೇ ಕೂಡ ಜೀವಿಸೋದಕ್ಕಾಗೋದಿಲ್ಲ. ಯಾಕಂದ್ರೆ ನಮ್ಮ ಬಾಡಿ ಏನು ಫ್ಯಾಟ್ ಅಥವಾ ಪ್ರೋಟೀನ್ಸ್ ಇರುತ್ತೆ, ಬೇರೆ ನೀರಿನಂಶ ಇರುತ್ತೆ, ಎಲ್ಲಾನು ಕಮ್ಮಿ ಆಗ್ತಿದ್ದಂಗೆ ಬೇರೆ ಅಂಗಾಂಗಗಳೆಲ್ಲ ಡ್ಯಾಮೇಜ್ ಆಗೋಗುತ್ತೆ. ಯಾಕಂದ್ರೆ ಲಿವರ್ ಡ್ಯಾಮೇಜ್ ಆಗುತ್ತೆ, ಹಾರ್ಟ್ ಡ್ಯಾಮೇಜ್ ಆಗುತ್ತೆ, ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಬ್ರೈನ್ ಡ್ಯಾಮೇಜ್ ಆಗುತ್ತೆ. ಸೊ ಒಂದೊಂದೇ ಡ್ಯಾಮೇಜ್ ಆಗ್ತಾ ಹೋಗಿ ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗುತ್ತೆ. ಹಾಗೂ ಎಷ್ಟೋ ಸಲ BP ಲೋ ಆಗಿ ಯೂಶಲಿ ಕೃಶ ಆಗ್ತಾ ಹೋಗ್ತಾರೆ. ಜೊತೆಗೆ ಬ್ಲಡ್ ಕೂಡ ತುಂಬಾ ಕಮ್ಮಿ ಆಗುತ್ತೆ. ಸಾಕಷ್ಟು ಜನ ಏನಾಗುತ್ತೆ ಅನಿಮಿಯಾ ನೀರು ಲಂಗ್ಸ್ ಅಲ್ಲಿ ಯೂಶಲಿ ಆಗಿ ಅಥವಾ ಫೇಲ್ಯೂರ್ ಆಗಿ ಸಾವನ್ನಪ್ತಾರೆ, ಅಥವಾ ಬ್ಲಡ್ ತುಂಬಾ ಕಮ್ಮಿ ಆಗಿ ತುಂಬಾ ಸುಸ್ತಾಗಿ BP ಲೋ ಆಗಿ ಶಾಕ್ ಗೆ ಒಳಗಾಗಿ ಅವರು ಸಾವನ್ನಪ್ತಾರೆ, ಅಥವಾ ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗಿ ಕೂಡ ಯೂಶಲಿ ಸಾವನ್ನಪ್ತಾರೆ. ಓಕೆ ಎನಿವೇ ಥ್ಯಾಂಕ್ ಯು ಡಾಕ್ಟರ್. ಇಷ್ಟೊತ್ತು